ತುಂಬಾ ಸಂತೋಷ ಆಯ್ತು। वेरी गुड। हाँ ये तो सिंगर है, इनको तो आती है। ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಕೃಪೆಯಿಂದ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಕ್ವಾಲಿಟಿ ಟೈಮ್ನ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಜೊತೆ ಸ್ಪೆಂಡ್ ಮಾಡಿದ್ದೀವಿ. ಸೊ ಆ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಹೇಳಬೇಕಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಒಂದು ನೆಗೆಟಿವ್ ಕಮೆಂಟ್ ಬಂದ್ರೂ ಅದನ್ನು ಪಾಸಿಟಿವ್ ಆಗಿ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ. ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದರೆ ನನಗೆ ತುಂಬ ಅಂದರೆ ತುಂಬ ಖುಷಿ ಸಿಗ್ತಾ ಇದೆ, ಮತ್ತು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ಯಾವುದೇ ಒಂದು ವ್ಲಾಗ್ಗೆ ಆಡಿಯೋ ಕೊಡುವಾಗ ತುಂಬ ಯೋಚನೆ ಮಾಡಿಬಿಟ್ಟು ಮಾತಾಡ್ತೀನಿ. ಏನು ಹೇಳಬೇಕು, ಏನು ಹೇಳಬಾರ್ದು ಅದನ್ನು ಅರ್ಥ ಮಾಡಿಕೊಂಡೇ ಹೇಳ್ತೀನಿ. ಸುಮ್ಮನೆ ಏನಂದರೆ ಅದು ಮಾತಾಡಲ್ಲ. ಒಂದೊಂದು ಸಲ ನಾವು ಮಾತಾಡೋ ರೀತಿಯಲ್ಲಿ ಬೇರೆಯವ್ರಿಗೆ ಬೇರೆ ಥರನೇ ಅರ್ಥ ಆಗುತ್ತೆ. ಸೊ ಒಬ್ಬೊಬ್ರು ನೆಗೆಟಿವ್ ಆಗಿನೂ ಅದನ್ನ ತಗೊಂಡ್ಬಿಡ್ತಾರೆ. ಬಟ್ ನನ್ನ ಉದ್ದೇಶ ಏನಿರುತ್ತೆ ಗೊತ್ತಾ, ನನ್ನ ಬ್ಲಾಗ್ಸ್ ಯಾರ್ಯಾರು ನೋಡ್ತಾ ಇದ್ದಾರೋ ಅವ್ರಿಗೆಲ್ಲನೂ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕು ಅಂತಾನೆ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮನಸ್ಸಿಗೆ ಹತ್ರವಾದ ವ್ಲಾಗೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ನಮ್ಮ ಕ್ಲೋಸ್ ರಿಲೇಟಿವ್ಸು, ತುಂಬ ಅಂದರೆ ತುಂಬ ಫ್ರೆಂಡ್ಲಿ ನೇಚರ್ ಇರೋರು. ನಮ್ಮ ಮನೆಗೆ ಅವಾಗ ಬರ್ತಾನೆ ಇರ್ತಾರೆ, ನಾವು ಇವ್ರ ಮನೆಗೆ ಅವಾಗ ಹೋಗ್ತಾನೆ ಇರ್ತೀವಿ. ನಾವು ಯಾವಾಗ ಮೀಟ್ ಮಾಡಿದ್ರು ಸರಿ ನಗಾಡ್ಕೊಂಡಿರ್ತೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ. ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗೋದೇ ಇಲ್ಲ. ಆಕ್ಚುಲಿ ಇವತ್ತು ಸ್ವಲ್ಪ ಲೇಟಾಗಿ ಮನೆಗೆ ಬಂದಿದ್ದಾರೆ. ಇವ್ರು ಪ್ಲಾನ್ ಮಾಡಿದ ಪ್ರಕಾರ ಬೆಳಗ್ಗೆ 7:15ಗೆಲ್ಲ ಬರಬೇಕಾಗಿತ್ತು. ಬಟ್ ಇವ್ರು ಬರ್ತಾ 12:30 ಆಗ್ಬಿಟ್ಟಿತ್ತು. ಇವ್ರಿಗೋಸ್ಕರ ನಾನು ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಎಲ್ಲ ಮಾಡಿ ಇಕ್ಕಿದ್ದೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು. ಲಂಚ್ಗೆ ಚಿತ್ರಾನ್ನ ಮಾಡಿಕೊಂಡು ಔಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಇವ್ರು ಬಂದಿದ್ದು ಲೇಟ್ ಆದ ಕಾರಣ ಎಲ್ಲ ಪ್ಲಾನು ಉಲ್ಟಾ ಪುಲ್ಟಾ ಆಗೋಗ್ಬಿಡ್ತು. ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿಟ್ಟಿದ್ದ ಇಡ್ಲಿ, ಸಾಂಬಾರ್, ಚಟ್ನಿನ ಲಂಚಲ್ಲಿ ಸರ್ವ್ ಮಾಡಿದೆ. ತುಂಬ ಆಸೆ ಪಟ್ಟು ತಿಂತಾರೆ. ಇವ್ರಿಗೆ ಸೌತ್ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಬಂದಿದ್ದಾಗ ದೋಸೆನೂ ಸಹ ನಾನು ಸರ್ವ್ ಮಾಡಿದೆ. ದೋಸೆ ಅಂತೂ ಇವ್ರಿಗೆ ಸಖತ್ತಾಗಿ ಇಷ್ಟ ಆಗುತ್ತೆ. ನಮಸ್ಕಾರ. ನಮಸ್ಕಾರ. हाँ आपको कन्नड़ में बुलवाऊंगी पार्क में. ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಮ್ಮ ಯಜಮಾನ್ರು ಆ್ಯಕ್ಚುಲಿ ನನ್ನ ಹಿಂದೆ ಬಿದ್ದುಬಿಟ್ಟಿದ್ರು. ಇವ್ರ ಜೊತೆ ಎಲ್ಲ ಕನ್ನಡ ಮಾತಾಡು, ವ್ಲಾಗಲ್ಲಿ ಕನ್ನಡ ಮಾತಾಡಿಸು ಅಂತ ಹೇಳಿಬಿಟ್ಟು. ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾವು ಈ ಥರ ಕನ್ನಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂತ ಇವ್ರಿಗೇನು ಗೊತ್ತಿರಲಿಲ್ಲ. ಫಸ್ಟ್ ಅವ್ರು ಬಂದ ತಕ್ಷಣವೇ ನಾನು ಕ್ಯಾಮ್ರಾ ಇಟ್ಬಿಟ್ಟೆ. ನಮ್ಮ ಯಜಮಾನ್ರೆ ನನಗೆ ಹೇಳಿದ್ದು ಬಂದ ತಕ್ಷಣವೇ ಕ್ಯಾಮ್ರಾ ಇಟ್ಬಿಡು ಅಂತ ಹೇಳ್ಬಿಟ್ಟು. ಇವಾಗ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಸೊ ಅದಕ್ಕೆ ನಮ್ಮ ಯಜಮಾನ್ರು ತುಂಬ ಪುಷ್ ಮಾಡ್ತಾರೆ ನನಗೆ. ನಾನು ಫಸ್ಟ್ ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಹೇಳಿಬಿಟ್ಟೆ, ಈ ಥರ ನಮ್ಮದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ, ಅದರಲ್ಲಿ ಕನ್ನಡದಲ್ಲಿ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ, ನಂದು ಮ್ಯಾರೇಜ್ ಜರ್ನಿ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವ್ರು ತುಂಬ ಫ್ರೆಂಡ್ಲಿ ಆದ ಕಾರಣ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರು. ಸರಿ ಮಾಡು, ವೆರಿ ಗುಡ್ ಅಂತ ಹೇಳ್ಬಿಟ್ಟು ಅವ್ರ ಮಕ್ಳಿಗೂ ಆ್ಯಕ್ಚುಲಿ ಅಂಕಲ್ ಹೇಳ್ತಾ ಇದ್ರು, ನೀವು ಸಹ ಮಾಡಿ ನೋಡಿ, ಹುಡುಗಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಎಲ್ಲನೂ ಮಾಡ್ತಾ ಇರ್ತಾರೆ, ಮನೆಯಲ್ಲೂ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಳೆ, ಯೂಟ್ಯೂಬ್ ಚಾನಲು ಅದು ಇದಂತ ಮಾಡ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಅವ್ರ ಮಕ್ಳಿಗೂ ಹೇಳ್ತಾ ಇದ್ರು. ನಾನು ಆ್ಯಕ್ಚುಲಿ ಎಂಕರೇಜ್ ಮಾಡ್ತಾ ಇರ್ತೀನಿ. ನಾನು ಇನ್ನೂ ಏನು ಸಂಪಾದನೆ ಮಾಡಿಲ್ಲ, ಆದ್ರೂ ಸಹ ಎಂಕರೇಜ್ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಒಂದು ಫ್ರೀ ಪ್ಲಾಟ್ಫಾರ್ಮ್ ಆಗಿದೆ. ನಿಮ್ದೇನಾದರೂ ಟ್ಯಾಲೆಂಟ್ ಇದ್ರೆ, ಸ್ಕಿಲ್ಸ್ ಇದ್ರೆ ಅದ್ರ ಮೂಲಕ ನೀವು ತೋರಿಸ್ಕೋಬಹುದು. ಇದರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಮತ್ತೆ ನಮ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ನಾಲೆಜ್ ನಾವು ತುಂಬಾ ಗೇನ್ ಮಾಡ್ಕೋಬಹುದು. ಯಾಕಂದ್ರೆ ಒಂದ್ಸಲ ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟ್ ಮಾಡ್ಬಿಟ್ರೆ ನಾವು ಸಹ ತುಂಬಾ ಎಂಗೇಜ್ ಆಗ್ಬಿಡ್ತೀವಿ. ಅದು ಇದು ಅಂತ ನೋಡ್ತಾನೆ ಇರ್ತೀವಿ. ನಮ್ಗೆ ಯಾವ್ದಾವ್ದು ಇಷ್ಟ ಅಂದ್ರೆ, ಇವಾಗ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಲ್ಲ, ಸೊ ವ್ಲಾಗ್ಸ್ ರಿಲೇಟೆಡ್ ವಿಡಿಯೋಸ್ನ ನೋಡ್ತಾ ಇರ್ತೀನಿ. ಅವರಿಂದನೂ ನಾನು ತುಂಬ ಕಲ್ತ್ಕೊತೀನಿ. ಬೇರೆ ಏನಾದರೂ ಸ್ಕಿಲ್ಸ್ ರಿಲೇಟೆಡ್ ವಿಡಿಯೋಸ್ ಇಷ್ಟ ಆದರೆ ಅದನ್ನು ಸಹ ನೋಡ್ಬೋದು. ಸೊ ಯೂಟ್ಯೂಬ್ ಈಸ್ ಎ ಫ್ರೀ ಪ್ಲಾಟ್ಫಾರ್ಮ್. ನಾಲೆಜ್ಗಂತೂ ಕಲ್ತ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಇದೆ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ರೆ ಇವಾಗ ಈ ವ್ಲಾಗ್ಗೆ ಬರೋಣ. ಈ ದಿನದ ಬಗ್ಗೆ ಮಾತಾಡೋಣ. ಸೊ ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಔಟಿಂಗ್ಗೆ ಅಂತ ಬಂದಿದ್ದೀವಿ. ಮಧ್ಯಾಹ್ನ 3:30 ಆಗಿಬಿಟ್ಟಿತ್ತು. ತುಂಬ ಅಂದರೆ ತುಂಬ ಬಿಸಿಲಾಗಿತ್ತು. ನಮ್ಗೆ ಯಾರಿಗೂ ಮನಸ್ಸೇ ಇರಲಿಲ್ಲ ಆ್ಯಕ್ಚುಲಿ ಈ ಥರ ಔಟಿಂಗ್ಗೆ ಮಧ್ಯಾಹ್ನದ ಹೊತ್ತು ಬರೋದಕ್ಕೆ. ಬೆಳಗ್ಗೆ ಆದರೆ ಚೆನ್ನಾಗಿರುತ್ತೆ, ಅಷ್ಟು ಬಿಸಿಲಿರಲ್ಲ ಅಲ್ಲ, ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡಿಬಿಡ್ಬೋದು. ಬಟ್ ಮಧ್ಯಾಹ್ನದ ಹೊತ್ತು ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳೆಲ್ಲನೂ ಡಿಮ್ಯಾಂಡ್ ಮಾಡ್ತಾ ಇದ್ರು, ಎಲ್ಲಾದರೂ ವಾಟರ್ ಫಾಲ್ ಇದ್ರೆ ಅಲ್ಲಿಗೆ ಹೋಗೋಣ, ನೀರಲ್ಲಿ ಆಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಮಳೆನೇ ಇಲ್ಲ, ನೀರು ಎಲ್ಲಿಂದ ಬರುತ್ತೆ, ವಾಟರ್ ಎಲ್ಲಿಂದ ಬರುತ್ತೆ, ಮುಚ್ಕೊಂಡು ನಡೀರಿ ಅಂತ ಹೇಳ್ಬಿಟ್ಟು ಈ ಥರ ಶಿಮ್ಲಾ ಹತ್ರ ಇರೋ ಹಿಲ್ ಸ್ಟೇಷನ್ ಹತ್ರ ಕರ್ಕೊಂಡು ಬಂದಿದ್ದಾರೆ.
दूसरा वर्ड हीरोपंती सदमा सदमा मटके में लेके जा रही है हीरो मटके से कैसे हो गई? हीरा पन्ना क्या है कि हीरा हमें खट्टा खट्टा मीठा बोल हीरा चिकन पाड़ना ऐसे तो सारा टाइम निकल जाएगा टाइम भी होता है इसमें हीरा हाँ मनराज मन 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 हाँ हीरा राज 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 मन हम राज मन राज मन राज मन 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 बस हीरा मन मन दो वर्ड लगा हीरा मन हीरा मन हनीमून चलो आ जाओ खाना खाओ चलो ठीक है हीरा मंडी ನಮ್ಮ ಯಜಮಾನ್ರು ಈ ಥರ ಎಂಟರ್ಟೈನ್ ಮಾಡೋದ್ರಲ್ಲೂ ಎತ್ತಿದ ಕೈ ಅಂತ ಹೇಳ್ಬೋದು. ಯಾರಿಗೂ ಬೋರ್ ಮಾಡಿಸಲ್ಲ. ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ತುಂಬ ಅಂದರೆ ತುಂಬ ಕ್ವಾಲಿಟಿ ಟೈಮ್ನ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನಾನು ಸಹ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡೋದು, ಏನಾದರೂ ಒಂದು ಮಾತಾಡ್ತಾನೆ ಇರ್ತೀವಿ. ಬೋರ್ ಆಗೋದಕ್ಕಂತೂ ಬಿಡೋದೇ ಇಲ್ಲ. ಮನೇಲಿದ್ರೂ ಸಹ ಆಚೆ ಬಂದ್ರೂ ಸಹ ಒಳ್ಳೆ ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಇವರೇ ಎಲ್ಲ ಲಾಸ್ಟ್ ಟೈಮ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಕೆಲವು ರಿಲೇಟಿವ್ಸ್ ಬಂದಿದ್ರು. ಬಟ್ ಅವಾಗ ನಾವೇನು ವ್ಲಾಗ್ ಮಾಡಿಲ್ಲ. ಯಾಕಂದರೆ ನಮ್ಮ ಮನೆಗೆ ಎಲ್ಲರೂ ಯಾಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಲವರಿಗೆ ಡೌಟ್ ಇರುತ್ತೆ, ಒಂದು ನೆಗೆಟಿವ್ ಥಾಟ್ ಮೆಂಟ್ಯಾಲಿಟಿ ಇರುತ್ತೆ. ನೋಡಿ, ಅವ್ರು ಯಾವಾಗಲೂ ಡೌಟ್ ಪಡ್ತಾ ಇರ್ತಾರೆ, ಇವ್ರ ಮನೆಗೆ ಯಾಕೆ ಎಲ್ಲರೂ ಹೋಗ್ತಾರೆ, ನಮ್ಮ ಮನೆಗೆ ಯಾಕೆ ಎಲ್ಲರೂ ಬರಲ್ಲ. ಡಿಪೆಂಡ್ ಆಗುತ್ತೆ ಅಲ್ಲ, ನೀವು ಜನರ ಹತ್ರ ಯಾವ ಥರ ಮಾತಾಡ್ತೀರಾ, ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀರಾ, ಆ ಥರ ಜನನೂ ನಿಮ್ಮನ್ನು ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ, ಹೊಟ್ಟೆ ಕಿಚ್ಚು ಪಡ್ಕೊತಾರೆ. ಮತ್ತು ನಮ್ಮ ಯಜಮಾನ್ರಿಗೆ ಕ್ಲಾಸ್ ತಗೊತಾರೆ ಹಿಂದ್ಗಡೆ. ಅಂದರೆ ನಿಮ್ಮ ಮನೆಗೆ ಯಾಕೆ ಬಂದಿದ್ರು, ಏನು ಮಾತಾಡಿದ್ರಿ, ಅದು ಇದು ಕೇಳ್ತಾ ಇರ್ತಾರೆ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲಿ ನಾವು ಬಂದು ಆಲ್ಮೋಸ್ಟ್ 3 ಅವರ್ಸ್ವರೆಗೂ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮತ್ತು ನಾವು ಮನೆಯಲ್ಲಿ ಊಟ ಮಾಡಿದಾಗ 1 ಗಂಟೆ ಆಗಿಬಿಟ್ಟಿತ್ತು. ಅಲ್ಲಿಂದ 3:30ಗೆ ಬಿಟ್ವಿ. ಇಲ್ಲಿಗೆ ಬರ್ತಾ ಬರ್ತಾ 4:15 ಆಗಿಬಿಟ್ಟಿತ್ತು. ಸೊ ನಮ್ಗೆ ಮತ್ತೆ ಏನಾದರೂ ತಿನ್ನಬೇಕು ಅಂತ ಒಂಥರ ಟೆಂಪ್ಟಿಂಗ್ ಆಗ್ತಾಯಿತ್ತು. ಈ ಥರ ಹಿಲ್ ಸ್ಟೇಷನ್ ಮೇಲೆ ಎಲ್ಲ ಬಂದಾಗ ಏನು ತಿಂದಿರೋ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ನಮ್ಗೆ ಏನೇನು ಬೇಕೋ ಎಲ್ಲನೂ ಆರ್ಡ್ರ್ ಮಾಡಿಬಿಟ್ಟು ತಿಂದು ಆಡಿ ಅಂತ್ಯಾಕ್ಷರಿನೂ ಸಹ ಆಡಿದ್ವಿ. ನಾನು ಕುತ್ಕೊಂಡ್ಬಿಟ್ಟಿದ್ದೆ, ವೀಡಿಯೋ ಏನೂ ಮಾಡಿರಲಿಲ್ಲ. ನಮ್ಮ ಯಜಮಾನ್ರು ತುಂಬ ಬ್ಯುಸಿ ಆಗಿಬಿಟ್ಟಿದ್ರು, ಆ್ಯಕ್ಟಿವ್ ಆಗಿ ಎಲ್ಲನೂ ಹಾಡುಗಳೆಲ್ಲ ಆಡ್ತಾಯಿದ್ರು. ಸೊ ನಾನು ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಅದಾದ ನಂತರ ಫೋಟೋ ಸೆಷನ್ ಎಲ್ಲ ತುಂಬ ನಡೀತು ನಮ್ಮದು. ಆ ಮೂಲೆಯಲ್ಲಿ ಫೋಟೋ ತೆಗೆದು, ಈ ಮೂಲೆಯಲ್ಲಿ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತಾಯಿದ್ರು. ನಾವು ಇಲ್ಲಿ ಬಂದಿದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಮತ್ತು ಚಿಕ್ಕ ಮಗನ ಇಟ್ಕೊಂಡಿದ್ದಲ್ಲ, ಅವ್ರ ಹೆಸರು ಬಂದುಬಿಟ್ಟು ಗಗನ್ ಕೋರ್ ಅಂತ ಹೇಳಿಬಿಟ್ಟು, ಅವ್ರು ಬಂದುಬಿಟ್ಟು ಅವ್ರ ಯಜಮಾನ್ರಿಗೆ ಕಾಲ್ ಮಾಡಿ, ಅವ್ರ ಅತ್ತೆಗೆ ಕಾಲ್ ಮಾಡಿಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಅಪ್ಡೇಟನ್ನು ಕೊಡ್ತಾಯಿದ್ರು. ಅದನ್ನು ನೋಡಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಥರ ಒಂದು ರಿಲೇಷನ್ಶಿಪ್ ಇರಬೇಕು ಫ್ಯಾಮಿಲಿಯಲ್ಲಿ ಅಂತ ಹೇಳಿಬಿಟ್ಟು. ಅದಾದ ನಂತರ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದ ಮೇಲೆ ನಮ್ಮ ಯಜಮಾನ್ರು ರೆಡಿಮೇಡ್ ಚಿಕನ್ನ ಆರ್ಡ್ರ್ ಮಾಡಿದ್ರು. ನಾನು ಮನೇಲಿ ರೋಟಿ, ರೈಸು, ರಾಯ್ತಾ ಮಾಡಿದೆ. ಅದೆಲ್ಲ ಮಾಡಿಕೊಂಡು ತಿಂದು ತೇಗಿ ನಾವು ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾನು ನಮ್ಮ ಯಜಮಾನ್ರೂ ಸಹ ಡ್ಯಾನ್ಸ್ ಮಾಡಿದ್ವಿ, ಬಟ್ ವೀಡಿಯೋ ಮಾಡಿರಲಿಲ್ಲ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಥರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಮಕ್ಕಳ ಮೈಂಡೂ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ತುಂಬ ಸಂತೋಷ ಆಯಿತು. मतलब बहुत खुशी हुई है ऐसे. ये इसको समझ में आती है. तुमको संतोष आಯಿತು. ಹಾಂ, ಅನುಕೋ ಶಂಭ ಆಯಿತು. ತುಂಬ ಸಂತೋಷ ಆಯಿತು. ತುಂಬಾ ಸಂತೋಷ ಆಯಿತು. ಆಯಿತು. ಓಕೆ, आप बोलो, यू ट्राई. ತುಂಬಾ ಸಂತೋಷ ಆಯಿತು. ಹಾಂ, ಇವ್ರು देखो ತುಂಬ ಸಂತೋಷ ಆಯಿತು. ಹಾಂ, ವೆರಿ ಗುಡ್. ಅಂಕಲ್ ಜಿ ತುಂಬಾ ತುಂಬಾ ಸಂತೋಷ ಆಯಿತು. ತುಂಬಾ ಸಂತೋಷ ಆಯಿತು. हाँ, वेरी गुड. ಸಂತೋಷ ಆಯಿತು. हाँ, ये तो सिंगर है, इनको तो आती है. ತುಂಬಾ ಸಂತೋಷ ಆಯಿತು. ತುಂಬಾ ಸಂತೋಷ ಆಯ್ತು. तुमने संतोष आया. हाँ, ठीक है, ट्राई तो किया. मतलब ಸಂತೋಷ ಆಯಿತು. ये देखो परफेक्ट. हाँ, वेरी गुड.
ये साला संतोष वाला को पकड़ लिया संतोष वाला वाला बीच उसको पकड़ लिया तुम तो दोनों आए तो अभी हम जाए दो जायता अरे तुम संतोष भेजो तो ಬೆಚ್ಚತ್ತು. ಚಲೋ ಚಲೋ. सही होता अच्छा ये गाड़ी की हाँ आंटी थैंक यू. हाँ अच्छा लगा. चलो ठीक है आते रहना ऐसे अच्छा लगेगा हमें. बहुत अच्छा. ठीक है खुशी मिलेगा अंकल. हाँ ठीक है ठीक है. नेक्स्ट वीक अपन हाँ ठीक है. बोल अभी तू लव यू. गले मिलो भैया से. हाँ 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 ठीक है बाय बाय. ठीक है ना आना ಆತೆ ಹಾಂ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ರೀತಿಯ ಒಂದು ಒಳ್ಳೆ ಕಂಟೆಂಟ್ ಬೇಸ್ಡ್ ವೀಡಿಯೋಸನ್ನು ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕು ನಾವು ಇವ್ರ ಮನೆಗೆ ಹೋಗ್ತೀವಿ. ಅಲ್ಲಿನೂ ಸಹ ಇದೇ ರೀತಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಇವ್ರ ಮನೆ ಹೇಗಿದೆ ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ವ್ಲಾಗಿನ ಮುಖಾಂತರ ತಿಳಿಸ್ತೀನಿ. ಮತ್ತು ನಮ್ಮದು ಲವ್ ಸ್ಟೋರಿ ಪಾರ್ಟ್ 2 ವ್ಲಾಗೂ ಸಹ ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ನಾನು ಶೂಟ್ ಮಾಡಿಲ್ಲ, ಯಾಕಂದರೆ ಸಂಡೇ ಆದಮೇಲೆ ಮಂಡೇ ಬಂತು. ಮಂಡೇಯಿಂದ ನಮ್ಮ ಯಜಮಾನರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಥರ್ಸ್ಡೇ ಸ್ವಲ್ಪ ಫ್ರೀ ಆಗ್ತಾರೆ. ಥರ್ಸ್ಡೇ ಇಲ್ಲಾಂದರೆ ಫ್ರೈಡೇ ಶೂಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಸ್ಯಾಟರ್ಡೇ ಶೇರ್ ಮಾಡ್ಕೊತೀನಿ. ನಮ್ಮ ಪಾರ್ಟ್ 1 ಲವ್ ಸ್ಟೋರಿ ವಿಡಿಯೋಗೆ ತುಂಬ ಜನ ಒಳ್ಳೆ ಕಮೆಂಟ್ಸ್ನ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿಗೆ ಇಷ್ಟೇ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.